ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭರದಿಂದ ನಡೀತಾ ಇದೆ. ಇದೀಗ ರಾಜಾಜಿನಗರದ ವಿದ್ಯಾವರ್ತಕ ಶಾಲೆಯಲ್ಲಿ ಏನು NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ AP ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಹೇಗೆ ನಡೀತಾ ಇದೆ? ನೋಡಿದಿರಲ್ಲ ಉತ್ಸಾಹ. ಈ ಉತ್ಸಾಹ ಇಡೀ 36 ಕ್ಷೇತ್ರದಲ್ಲೂ BJP JDS ಕಾರ್ಯಕರ್ತರು ಉತ್ಸಾಹದಿಂದ ಈ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಯಶಸ್ವಿಯಾಗುತ್ತೆ. ಈ ಯಶಸ್ವಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟ 28ಕ್ಕೆ 28 ಕರ್ನಾಟಕದ ಗೆಲ್ಲುವ ಅದು ಏನು ಆಶೀರ್ವಾದವನ್ನು ಈ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದ ಶಿಕ್ಷಕರು ನೀಡ್ತಾರೆ. ಎಲ್ಲ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಈ ಒಂದು ನಿಮ್ಮ ಜಯ ಮುನ್ನುಡಿ ಆಗುತ್ತೆ ಅಂತ ಹೇಳ್ತೀರಾ? ಅದು 100ಕ್ಕೆ 100. ಯಾಕಂದರೆ ನಿಮ್ಮ ಪ್ರತಿಸ್ಪರ್ಧಿ ಹೇಳೋ ಹಾಗೆ ಅವ್ರು ಬಾರ್ ಕೌನ್ಸಿಲಲ್ಲೇ ಹೀನಾಗಿ ಸೋತು ಬಂದಿದ್ದಾರೆ. ಮತ್ತೆ ಇಲ್ಲೂ ಬಂದು ಅವ್ರು ಇದು ಮಾಡ್ತಾರೆ. ಶಿಕ್ಷಕರಿಗೆ ಅವರಿಗೆ ಅವ್ರ ಬಗ್ಗೆ ಇದನ್ನೇ ಇಲ್ಲ, ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಸೋಲು ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಸ್ಟೂಡೆಂಟು ಅವ್ರೇನಾದರೂ ಓದಿದರೆ ಇತಿಹಾಸ, ಸೋಲು ಶಾಶ್ವತ ಅಲ್ಲ, ಗೆಲುವು ಪರ್ಮನೆಂಟ್ ಅಲ್ಲ. ಅವರು ರಾಜಾಜಿನಗರದಲ್ಲಿ ಹೀನಾಯವಾಗಿ ಸೋಲಿಲ್ವಾ? ಸಾಮಾನ್ಯ ಮತದಾರರು ಸೋಲಿಸ್ಲಿಲ್ವಾ? ಒಕ್ಕಲಿಗರ ಸಂಘದಲ್ಲಿ ಸಜ್ಜೆಪಾಳ್ಯ ಜಮೀನ ಸಮುದಾಯದ್ದು ಮಾರಿದ್ರು ನೂರು ಕುಡಿದ್ರು ಅಂತೇಳಿ ಹೀನಾಯವಾಗಿ ಸೋತಿಲ್ವಾ? ನಾನು ಸೋಲನ್ನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ವಕೀಲ ಸಮುದಾಯದಲ್ಲಿ ಸೋತ್ರೂ ನನ್ನನ್ನು ಇಡೀ ರಾಜ್ಯದಲ್ಲಿ ನಮ್ಮ ನಾಯಕ ಅಂತ ಗುರುತಿಸಿದ್ದಾರೆ. ಕಷ್ಟ ಸೋತಾಗೂ ನಾನು ಗೆದ್ದಷ್ಟೇ ಕೆಲಸ ಮಾಡಿದ್ದೀನಿ. ಸೋಲನ್ನು ಯಾವತ್ತೂ ಸೋತ್ಬಿಟ್ಟಿದ್ದೀನಿ ಅಂತ ಮನೇಲಿ ಕೂತ್ಕೊಂಡಿಲ್ಲ, ಗೆದ್ದುಬಿಟ್ಟಿದ್ದೀನಿ ಅಂತ ಹೀಗೆ ಆಕಾಶಕ್ಕೆ ಹೋಗಿಲ್ಲ. ನಾನು ನೆಲದಲ್ಲೇ ಇದ್ದೀನಿ, ನೆಲದಲ್ಲೇ ಇರ್ತೀನಿ, ಹಿಂಗೆ ಇರ್ತೀನಿ. ಅವ್ರ ಥರ ದುರಾಂಕಾರದ ಪರಮಾವಧಿ ಇದೆಯಲ್ಲ, ಅಲ್ಲಿಂದ ಕೆಳಕ್ಕೆ ಶಿಕ್ಷಕರು ಇಳಿಸಿ ಅವರು 30 ವರ್ಷದ ಏನು ಇತಿಹಾಸ ಇದೆಯಲ್ಲ ಎಂಡ್ ಮಾಡ್ತಾರೆ. ಸರ್, ಒಂದು ವೇಳೆ ಮತದಾರರು ತಮಗೆ ಆಶೀರ್ವಾದ ಮಾಡಿದ್ರೆ ತಮ್ಮ ಮೊದಲ ಆದ್ಯತೆ ಯಾವುದು ಕೊಡ್ತಾರೆ? ಮೊದಲ ಆದ್ಯತೆ ಅನುದಾನ ರಹಿತ ಶಿಕ್ಷಕರಿಗೆ ಇವತ್ತು ತುಂಬ ಸಂಕಷ್ಟದಲ್ಲಿದೆ. ಅವ್ರಿಗೆ ಸರ್ಕಾರದ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಕೊಡಿಸುವಂಥ ಒಂದು ಯೋಜನೆ ಪ್ರಥಮ. ನಂತರ ಅವರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ MBBS ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡಬೇಕು. ಯಾಕೆ ಅಂದರೆ ಇವತ್ತು ಸರ್ಕಾರನೇ ಎಲ್ಲ ಶಾಲೆಗಳನ್ನ ಕಾಲೇಜ್ನ ನಡೆಸೋಕ್ಕಾಗಲ್ಲ. ಅವರು 25% ನಡೆಸೋಕ್ಕಾಗಿರೋದು. 75% ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ಸ್ ಅವರ ಮ್ಯಾನೇಜ್ಮೆಂಟೇ ನಡೆಸ್ತಾ ಇರೋದು. ಅವ್ರಿಗೆ ಸರ್ಕಾರ ಏನು ಕೊಡಲ್ಲ. ಒಂದು ರಿನ್ಯೂವಲ್ ಮಾಡ್ತಾರೆ, ಒಂದು ಅಫಿಲಿಯೇಷನ್ ಕೊಡ್ತಾರೆ, ಇನ್ವ್ಯಾನ್ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಸರ್ಕಾರ ಇಷ್ಟಾದರೂ ಮಿನಿಮಮ್ ಸೌಲಭ್ಯಗಳನ್ನು ಕೊಡೋದಕ್ಕೆ ನಾನು ನಿರಂತರ ಹೋರಾಟ ಮಾಡ್ತೇನೆ. ವಿಧಾನ ಪರಿಷತ್ತಿನಲ್ಲಾಗಲಿ ಹೊರಗಡೆ ಆಗಲಿ ಅವ್ರ ಥರ ರಾತ್ರಿ ಹೊತ್ತು ಕೆಲಸ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಕಂಡು ವಿಧಾನ ಪರಿಷತ್ತಿನಲ್ಲಿ ನಾನು ಇಶ್ಯೂ ಇಟ್ಕೊಂಡು ಡಿಬೇಟ್ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಸರ್, OPS ಶಿಕ್ಷಕರ OPS ಬಗ್ಗೆ ತಮ್ಮ ನಿಲುವೇನು ಸರ್? OPS ನಾವೆಲ್ಲ ಹೋರಾಟ ಮಾಡಿದ್ದೀವಿ. OPS ರದ್ದಾಗಬೇಕು ಅಂತ ಕಳೆದ ಏನು ಚುನಾವಣೆಗೆ ಮುಂಚೆ. ಇವತ್ತು ಈ ಸರ್ಕಾರ ಕಾಂಗ್ರೆಸ್ OPS ರದ್ದು ಮಾಡಿ ಜಾರಿ ಮಾಡ್ತೀವಿ, NPS ರದ್ದು ಮಾಡಿ OPS ಜಾರಿ ಮಾಡ್ತೀವಿ ಬಂದ ತಕ್ಷಣ ಅಂತ ಹೇಳಿದ್ರು. 9 ತಿಂಗಳು ಬೇಕೆಂದ್ರಿ ಇವ್ರಿಗೆ? ಈ ಸರ್ಕಾರಕ್ಕೆ 9 ತಿಂಗಳು ಬೇಕಾ? 3.5 ಲಕ್ಷ ಕುಟುಂಬಗಳ ಮತ ತಗೊಂಡು ಅಧಿಕಾರ ಹಿಡಿದು OPS ಜಾರಿ ಮಾಡೋಕ್ಕೆ ಇವ್ರಿಗೇನು ಒಂದು ಇದಿದೆಯಾ? ನಾವು ಈ ಚುನಾವಣೆ ನಂತರ ಏನು ನಿರಂತರ ಹೋರಾಟ ಮಾಡ್ತೀವಿ. OPS ಜಾರಿ ಮಾಡಲಿಕ್ಕೆ ನಾವು ಹೋರಾಟಕ್ಕೆ ಸಿದ್ಧನಿದ್ದೇನೆ. ಸರ್, ಎರಡೂ ಪಕ್ಷದ ಮುಖಂಡರ ತಮ್ಮ ಮುಖವಾಣಿಯಾಗಿ ತಾವು ಇವತ್ತು ಸ್ಪರ್ಧೆ ಮಾಡಿದ್ದೀರಾ. ಹೇಗಿದೆ ಸರ್ ಬೆಂಬಲ? ನಿಜವಾಗ್ಲೂ 100ಕ್ಕೆ 100. ನಮ್ಮ ಉತ್ಸಾಹ ನೋಡಿ, ನಮ್ಮ ನಾಯಕರು ನೋಡಿ. ಇದೇ ರೀತಿ ಇಡೀ 28 ಕ್ಷೇತ್ರದಲ್ಲಿ 36 ಕ್ಷೇತ್ರದಲ್ಲೂ ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ರಾಜ್ಯ ಮಟ್ಟದ ಮುಖಂಡರಿಂದ ಹಿಡಿದು ನಮ್ಮ ಕೇಡರ್ವರೆಗೂ ಪ್ರೀತಿ ವಿಶ್ವಾಸ ಮಕ್ಕದಲ್ಲಿ ನೋಡಿ. ಇದು MP ಎಲೆಕ್ಷನ್ಗೆ ಈಗಾಗಲೇ ಒಗ್ಗೂಡಿಸಿದೆ. ಈ ಎಲೆಕ್ಷನ್ನು MP ಎಲೆಕ್ಷನ್ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರನ್ನ, ನಾಯಕರನ್ನ ಒಂದು ಮಾಡಿದೆ. ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಚುನಾವಣೆಯಲ್ಲಿ ಗೆಲುವು ಮುಂದಿನ 28ಕ್ಕೆ 28 NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗೆಲ್ಲೋದು ನಿಶ್ಚಿತ. ಸರ್, ಸೋಮಶೇಖರ್ ಯಶವಂತಪುರ ಶಾಸಕರು ಒಂದು ಹೇಳಿಕೆ ಕೊಡ್ತಾರೆ, ರಂಗನಾಥ್ ಅವರು ನಮ್ಮ ಎಲೆಕ್ಷನ್ ನಮ್ಗೆ ಸಪೋರ್ಟ್ ಮಾಡಿಲ್ಲ, ಅಂಥ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕಾ ಅಂತ. ಈಗ ಪುಟ್ಟಣ್ಣವರು BJPಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ. ಇವರ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು, ಒಂದು ಇರಬೇಕು, ಸ್ಟ್ಯಾಂಡರ್ಡಾಗಿ ಇರಬೇಕು. ಮಾತಾಡೋಕ್ಕೆ ಇದೆ. ನಾನು 6 ಗಂಟೆ ಮೇಲೆ ಮಾತಾಡ್ತೀನಿ. ಸೊ ಇದು ಏನು ಕ್ಯಾಂಡಿಡೇಟ್ AP ರಂಗನಾಥ್ ಅವರ ಪ್ರತಿಕ್ರಿಯೆಯಾಗಿತ್ತು. ಒಟ್ಟಾರೆ ಈ ಒಂದು ಸನ್ನಿವೇಶ ನೋಡ್ತಾ ಇದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿಕೂಟ ಏನು NDA ಮೈತ್ರಿಕೂಟ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಜಯ ಬಾರಿಸಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ ಹೇಳೋದು ಅವರ ಮಾತಾಗಿತ್ತು. ಮತ್ತು ಇಲ್ಲಿ ಎಲ್ಲರ ಒಂದು ಜಯ ಘೋಷಣೆ, ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆಯೊಂದಿಗೆ ಆ ಕಾರ್ಯಕರ್ತರಲ್ಲಿ ಉತ್ಸಾಹ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಅಶೋಕ ನ್ಯೂಸ್, ಬೆಂಗಳೂರು.